ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ನಡೆದ ಸಂಸ್ಕೃತಿ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸಭೆ ಆಗಸ್ಟ್ 19ರಂದು ಸಂಜೆ ಸುಮಾರು 4 ಗಂಟೆಗೆ ಪಟ್ಟಣದ ಅಡಿಕೆ ಭವನದಲ್ಲಿ ಸಂಸ್ಕೃತಿ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ 3ನೇ ವಾರ್ಷಿಕ ಸಭೆಯನ್ನು ಸಂಘದ ಗೌರವಾಧ್ಯಕ್ಷೆ ವರ್ಷಾ ಮಿರಾಶಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸರ್ಕಾರಿ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಸೌಮ್ಯ ಕೆವಿ ಮಾತನಾಡಿ, ಸಂಸ್ಕೃತಿ ಮಹಿಳಾ ಸಹಕಾರಿ ಸಂಘ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ತನ್ನದೇ ಆದ ಕೊಡುಗೆ ನೀಡುತ್ತಿದೆ. ಮಹಿಳೆ ತಾನು ಸಶಕ್ತಳಾಗುವುದರೊಂದಿಗೆ ಕುಟುಂಬದ ಏಳಿಗೆಗೂ ಕೈಜೋಡಿಸುತ್ತಾಳೆ. ಮಹಿಳೆಯರು ತಮ್ಮ ಕೆಲಸ ಹಾಗೂ ಕುಟುಂಬ ನಿರ್ವಹಣೆ ಎಲ್ಲ ಒತ್ತಡಗಳ ನಡುವೆ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ನೀವು ಆರೋಗ್ಯವಾಗಿದ್ದರೆ ಇಡೀ ಕುಟುಂಬವೇ ಸ್ವಾಸ್ಥ್ಯದಿಂದ ಇರಲು ಸಾಧ್ಯ ಎಂದರು. ವಿಕಾಸ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮುರಳಿ ಹೆಗಡೆ ಮಾತನಾಡಿ, ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಎಂಬಂತೆ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದು ಆರ್ಥಿಕ ಕ್ಷೇತ್ರದಲ್ಲಿಯೂ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿದ್ದಾಳೆ ಎಂದರು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹೇಮಾವತಿ ಭಟ್ ಮಾತನಾಡಿ, ಮಹಿಳೆಯರು ಸಹಕಾರಿ ಕ್ಷೇತ್ರದಲ್ಲಿ ಆರೋಗ್ಯಯುತ ಪೈಪೋಟಿ ನೀಡುವುದರೊಂದಿಗೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ ಉಪಸ್ಥಿತರಿದ್ದರು. ಸಂಘದ ಅಧ್ಯಕ್ಷೆ ಸವಿತಾ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಕಿರ್ವತ್ತಿ ಶಾಖೆಯ ಸಿಬ್ಬಂದಿ ಪ್ರಗತಿ ಪಂಡ್ರಾಪುರ್ ನಿರ್ವಹಿಸಿದರು. ಉಪಾಧ್ಯಕ್ಷೆ ಜ್ಯೋತಿ ಪಾಟನ್ಕರ್ ವಂದಿಸಿದರು. ನಂತರ ಅರಿಶಿನ ಕುಂಕುಮ ಕಾರ್ಯಕ್ರಮ ನಡೆಯಿತು. ವರ್ಷ ಅವರು ನಡೆಸಿಕೊಂಡು ಬರ್ತಾನೆ ಇದ್ದಾರೆ. ಸೊ ಒಂದು ಮಹಿಳೆ ಯಾವಾಗ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾಳೆ, ಅವಳು ತನ್ನ ಮನೆಯನ್ನ ತನ್ನ ಕುಟುಂಬವನ್ನ ಮುಂದೆ ಕರೆದುಕೊಂಡು ಹೋಗೋದಕ್ಕೆ ಶಕ್ತಳಾಗ್ತಾಳೆ. ಸೊ ಇಂತಹ ಒಂದು ನಿಟ್ಟಿನಲ್ಲಿ ಈ ಸಂಸ್ಕೃತಿ ಮಹಿಳಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದವರು ತಮ್ಮ ಒಂದು ಅಭೂತಪೂರ್ವವಾದ ಕೊಡುಗೆಯನ್ನ ಕೊಟ್ಟುಕೊಂಡು ಬಂದಿದ್ದಾರೆ. ಈ ಸಮಯದಲ್ಲಿ ನಾನೊಬ್ಬ ವೈದ್ಯೆಯಾಗಿ ಬಯಸುವುದೇನೆಂದ್ರೆ, ಇಲ್ಲಿ ಸಾಮಾನ್ಯವಾಗಿ ಎಲ್ಲ 40ರ ಆಸುಪಾಸಿನ ಹೆಣ್ಣುಮಕ್ಕಳಿದ್ದಾರೆ. ಹೀಗಾಗಿ ಈ 40ರ ಆಸುಪಾಸಿನಲ್ಲಿ ಅವರು ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅನ್ನುವುದು ನನ್ನ ಒಂದು ವಿನಂತಿ. ಯಾಕೆಂದ್ರೆ ಸಾಮಾನ್ಯವಾಗಿ 40ರ ವಯಸ್ಸು ಅಂದ್ರೆ ಏನಿರುತ್ತೆ, ನಮ್ಮ ಹೆಗಲುಗಳ ಮೇಲೆ ಇಡೀ ಕುಟುಂಬದ ಜವಾಬ್ದಾರಿ ಇರುತ್ತೆ ಅಲ್ವಾ. ಮಕ್ಕಳು ಕಲೀಲಿಕ್ಕೆ ಇರ್ತಾರೆ, SSLC PUC ಆ ತರ ಒಂದು ನಿರ್ಣಾಯಕ ಘಟ್ಟದಲ್ಲಿ ಇರ್ತಾರೆ. ಮನೆಯಲ್ಲಿ ಈ ರೀತಿಯ ಒಂದು ಜವಾಬ್ದಾರಿ ತುಂಬಾ ಹೆಚ್ಚಿನದಾಗಿರುತ್ತೆ. ಅದಕ್ಕೆ ಜೊತೆಯಾಗಿ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೂಡ ಈ ಸಮಯದಲ್ಲಿ ಏನಾಗುತ್ತೆ, ಏರುಪೇರು ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಒಂದು ಸಹಕಾರಿ ಸಂಘ ಯಾವ ರೀತಿ ಬೆಳೆಯುತ್ತದೆ ಅನ್ನೋದಕ್ಕೆ ಈ 3 ವರ್ಷದಿಂದ ಉದ್ಘಾಟನೆಗೆ ನಾನು ಮತ್ತೆ ಅಪ್ಪರ್ ಸಾಹೇಬರು ಬಂದಿದ್ವಿ. ಸಣ್ಣ ರೂಮ್ನಲ್ಲಿ ಉದ್ಘಾಟನೆ ಆಗಿದೆ ಸಂಸ್ಕೃತಿ ಮಹಿಳಾ ಸೌಹಾರ್ದ. 3ನೇ ವರ್ಷಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸದಸ್ಯರನ್ನು ನೋಡ್ತಾ ಇರೋದು ನನಗೆ ಅತ್ಯಂತ ಸಂತೋಷ ಅನಿಸಿದೆ. ತೊಟ್ಟಿಲು ತುಂಬುವ ಕೈ ನಾಡನ್ನು ತೂಗಬಲ್ಲದು ಅಂತ ಹೇಳಿ ನಾವು ಸಣ್ಣಿದ್ದಾಗ ಗಾದೆ ಹೇಳ್ತೇವೆ. ಈಗ ತೊಟ್ಟಿಲು ತುಂಬುವ ಕೈಗೆ ಏನನ್ನೂ ಸಾಧಿಸ್ತಾರೆ ಅನ್ನೋದಕ್ಕೆ ಇದು ಮಾದರಿ. ಯಾಕಂದ್ರೆ ಈ ಒಂದು ಮಹಿಳೆಯರಿಗಾಗಿ ಮಹಿಳೆಯರೇ ಡಿಪಾಸಿಟ್ ಇಟ್ಟು ಮಹಿಳೆಯರೇ ಸಾಲ ಪಡೆದು ಅದನ್ನು ರಿಪೇಮೆಂಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹೆಚ್ಚಿನದಾಗಿ ಬೆಳೀಲಿ. ಈ ನಮ್ಮ ಸಂಸ್ಕೃತಿ ಸೊಸೈಟಿಯ ಷೇರು 69,18,000 ರೂಪಾಯಿಯನ್ನು ಹೊಂದಿದೆ. ಹಾಗೂ ಈ 3 ವರ್ಷಗಳಲ್ಲಿ ಒಂದು ಹೆಮ್ಮೆ ವಿಷಯ ಅಂದ್ರೆ, ಯಲ್ಲಾಪುರದಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಕೃತಿ ಸೊಸೈಟಿ 2ನೇ ಶಾಖೆಯಾಗಿ ಕಿರ್ವತ್ತಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಅಲ್ಲಿಂದ ಒಂದೇ ತಿಂಗಳಲ್ಲಿ ಮತ್ತೆ ಮಾದನಗಿರಿ ಅಂಕೋಲ ತಾಲೂಕಿನ ಮಾದನಗಿರಿಯಲ್ಲಿ ಪ್ರಾರಂಭ ಮಾಡಲಾಯಿತು. ನಮ್ಮ ಸಂಸ್ಕೃತಿ ಸಹಕಾರಿ ಸಂಘ ಈಗ 3 ಶಾಖೆಗಳನ್ನು ಹೊಂದಿ ಚೆನ್ನಾಗಿ ನಡೆದು ಹೋಗ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ.